ಇಂಡೋ ಇಂಗ್ಲೆಂಡ್ ನಡುವೆ ಇಂದು ಸೆಮೀಸ್ ಸಮರ, ಆಂಗ್ಲರ ಬೇಟೆಗೆ ಇಂಡಿಯನ್ ಟೈಗರ್ಸ್ ಕಾತರ. ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿದೆ ಹೈ ವೋಲ್ಟೇಜ್ ಕದನ. ಟೀಮ್ ಇಂಡಿಯಾವೇ ಇವತ್ತು ಗೆಲ್ಲೋ ಫೇವರೇಟ್. ಸ್ಟ್ರಾಂಗ್ ಹೋಮ್ ರೆಕಾರ್ಡ್, IPL ಅನುಭವವೇ ಪ್ಲಸ್ ಪಾಯಿಂಟ್. ಇಂಗ್ಲೆಂಡ್ ವಿರುದ್ಧ ಅಬ್ಬರಿಸೋಕೆ ಸೂರ್ಯ ಪಡೆ ಸಜ್ಜು. ಬೆಳ್ಳಂಬೆಳಗ್ಗೆಯೇ ಮತ್ತೆ ಇಸ್ರೇಲ್ ಮೇಲೆ ಇರಾನ್ ದಾಳಿ. ಟೇಲ್ ಅವೀವ್ ಸೇರಿದಂತೆ ಹಲವೆಡೆ ಮೊಳಗಿದ ರೆಡ್ ಅಲರ್ಟ್ ಸೈರನ್. ನಮ್ಮ ಡಿಫೆನ್ಸ್ ಸಿಸ್ಟಮ್ ತಡೆದಿದೆ ಅಂತ ನೇತನ್ಯಾಹು ಪಡೆ. ಕಳೆದ 5 ದಿನಗಳಿಂದ ನಡೀತಾ ಇರೋ ಯುದ್ಧದಲ್ಲಿ 1000ಕ್ಕೂ ಹೆಚ್ಚು ಸಾವು. ಇರಾನ್ನಲ್ಲೇ ಈವರೆಗೂ 1045 ಜನ ಕೊನೆಯುಸಿರು. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ನಲುಗುತ್ತಿರುವ ಇರಾನ್. ಇರಾನ್ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಅಮೆರಿಕ ಯಶಸ್ವಿ. ತನ್ನ ಸೇನೆಗೆ ಡೊನಾಲ್ಡ್ ಟ್ರಂಪ್ ಬಹುಪರಾಕ್. ಯೋಧರ ಶ್ರಮಕ್ಕೆ 10ಕ್ಕೆ 15 ಮಾರ್ಕ್ಸ್ ಕೊಡ್ತೇನೆ ಎಂದ US ಅಧ್ಯಕ್ಷ. ಇರಾನ್ನಿಂದಲೂ ಮುಂದುವರೆದ ಕೌಂಟರ್ ಅಟ್ಯಾಕ್. ಅಮೆರಿಕ ಹಾಗೂ ಇಸ್ರೇಲ್ ಸೇನೆ ನೆಲೆಗಳನ್ನ ಗುರಿಯಾಗಿಸಿ ದಾಳಿ. ನಿರಂತರವಾಗಿ ಡ್ರೋನ್, ಮಿಸೈಲ್ ಹಾರಿಸ್ತಾ ಇರೋ ಖಮೇನಿ ಖಾನ್ದಾನ್. ಲೆಬನಾನ್ ಮೇಲೆ ಇಸ್ರೇಲ್ನಿಂದ ಡ್ರೋನ್ ಅಟ್ಯಾಕ್. ಹೊಸದಾಗಿ 3 ಸೇರಿದಂತೆ ದಾಳಿಯಲ್ಲಿ ಒಟ್ಟು 70 ಮಂದಿ ಸಾವು, 430 ಜನರಿಗೆ ಗಾಯವಾಗಿರೋ ಮಾಹಿತಿ. ಯುದ್ಧ ಸಂಘರ್ಷದ ಮಧ್ಯಸ್ಥಿಕೆ ವಹಿಸೋದಕ್ಕೆ ಮುಂದೆ ಬಂದ ಚೀನಾ. ಮಧ್ಯಪ್ರಾಚ್ಯಕ್ಕೆ ವಿಶೇಷ ರಾಯಭಾರಿಯನ್ನ ಕಳುಹಿಸಲು ತಯಾರಿ. ಮಿಲಿಟರಿ ಕ್ರಮಗಳನ್ನ ತಕ್ಷಣ ಎಲ್ಲರೂ ನಿಲ್ಲಿಸಬೇಕೆಂದು ಡ್ರ್ಯಾಗನ್ ರಾಷ್ಟ್ರದ ಆಗ್ರಹ. ಡ್ರೈ ಫ್ರೂಟ್ಸ್, ಅಡುಗೆ ಎಣ್ಣೆಗೂ ತಟ್ಟಿದ ವಾರ್ ಎಫೆಕ್ಟ್. 1 ವಾರದ ಅಂತರದಲ್ಲಿ ಎಲ್ಲಾ ಬ್ರ್ಯಾಂಡ್ಗಳ 1 ಲೀಟರ್ ಎಣ್ಣೆ ಬೆಲೆ 4 ರಿಂದ 5 ರೂಪಾಯಿ ಹೆಚ್ಚಳ. ಮುಂದಿನ ದಿನಗಳಲ್ಲಿ 10 ರಿಂದ 15 ರೂಪಾಯಿ ಏರಿಕೆಯಾಗುವ ಆತಂಕ. ವಾರ್ ಈಸ್ ಬ್ಯಾಡ್, ಪೀಸ್ ಈಸ್ ಗುಡ್. ಹಂಪೆಯಲ್ಲಿ ವಿದೇಶಿ ಪ್ರಜೆಯಿಂದ ಶಾಂತಿ ಮಂತ್ರ ಪಠಿಸಿ ಹೋಳಿ ಹಬ್ಬದ ಸಂಭ್ರಮ. ಶಾಂತಿ ಜಪಿಸೋ ವಿಡಿಯೋ ಎಲ್ಲೆಡೆ ಫುಲ್ ವೈರಲ್. ನಾಳೆ ದಾಖಲೆಯ 17ನೇ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯ. ಮೈಸೂರಿನಲ್ಲಿ ರಂಗೋಲಿಯಲ್ಲಿ ಮೂಡಿದ ಮುಖ್ಯಮಂತ್ರಿಯ ಚಿತ್ರ. ಕಲಾವಿದ ಪುನೀತ್ ಕೈಚಳಕದಲ್ಲಿ 8000 ಚದರಡಿಯಲ್ಲಿ ಮೂಡಿಬಂದ ಭಾವಚಿತ್ರ. ಈಗಾಗಲೇ ಒಳ ಮೀಸಲಾತಿ ಕೊಡೋದಾಗಿ ಸರ್ಕಾರ ಒಪ್ಪಿದೆ. ಆದರೆ ಗೊಂದಲ, ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಏನೇ ಇದ್ರೂ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನ ಆಗತ್ತೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಕೊಪ್ಪಳದಲ್ಲಿ ಕಾರ್ಖಾನೆಗಳಿಂದ ರೈತರ ಬೆಳೆಗಳಿಗೆ ಹಾನಿ. ಬಾಧಿತ ಪ್ರದೇಶಗಳಿಗೆ ಭೇಟಿ ನೀಡಿದ ನಿಯೋಗ. ಶಾಸಕ ರಾಘವೇಂದ್ರ ಇಟ್ನಾಳ್ ನೇತೃತ್ವದಲ್ಲಿ ಮಾಜಿ ಸಂಸದ ಕರಡಿ ಸಂಗಣ್ಣ ಸೇರಿ ಹಲವು ನಾಯಕರು ಭೇಟಿ, ಪರಿಶೀಲನೆ. ಕಾರನ್ನೇ ಬಾರ್ ಮಾಡಿಕೊಂಡವರಿಗೆ ಶಾಕ್ ಕೊಟ್ಟ ಬೆಳಗಾವಿ ಪೊಲೀಸರು. ರಸ್ತೆ ಪಕ್ಕ ಕಾರು ನಿಲ್ಲಿಸಿ ಮದ್ಯ ಸೇವಿಸುವವರ ವಿರುದ್ಧ ಬಿತ್ತು ಕೇಸ್. ಬೆಳಗಾವಿ ಮಹಾನಗರದಲ್ಲಿ 24 ಪ್ರಕರಣ ದಾಖಲು. ಭ್ರಷ್ಟಾಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್. ವಿಜಯಪುರ, ಹಾಸನ, ಗದಗ, ಮಂಡ್ಯ ಸೇರಿ ರಾಜ್ಯದ ಹಲವೆಡೆಗಳಲ್ಲಿ ದಾಳಿ. ಮುಂದುವರೆದ ದಾಖಲೆಗಳ ತಲಾಶ್. ಹಾಸನ ಪಾಲಿಕೆಯ AEE ಸತ್ಯನಾರಾಯಣ ನಿವಾಸದ ಮೇಲೂ ರೇಡ್.
ಮನೆಯ ಬಾಗಿಲು ತೆರೆಯದೆ ಹೈಡ್ರಾಮಾ. ಕಾಂಪೌಂಡ್ ಹತ್ತಿ ಒಳ ಪ್ರವೇಶಿಸಿ ಅಧಿಕಾರಿಗಳ ಪರಿಶೀಲನೆ. ಆಟೋದಲ್ಲೇ ಬಂದು ಆಟೋವನ್ನೇ ಹೈಜಾಕ್ ಮಾಡಿದ ಕಿಲಾಡಿಗಳು. ಮಾರ್ಚ್ 4ರಂದು ಮನೆ ಮುಂದೆ ನಿಲ್ಲಿಸಿದ ಆಟೋ ಕದ್ದ ಕಳ್ಳರು. ಬೆಂಗಳೂರಿನ ಗೋವಿಂದರಾಜಪುರದಲ್ಲಿ ಘಟನೆ. ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಚಂದ್ರಲೇಔಟ್ ಠಾಣೆಯಲ್ಲಿ ದೂರು. ಇವಿ ಬೈಕ್ಗಳಿಗೆ ಸಬ್ಸಿಡಿ ಲೋನ್ ನೆಪದಲ್ಲಿ ಕೋಟಿ ಕೋಟಿ ವಂಚನೆ. ಅಪ್ಲೈ ಇವಿ ಹಾಗೂ ಬಿಲ್ಕರ್ ಟೆಕ್ನಾಲಜಿ ಶೋರೂಮ್ನಿಂದ ಮೋಸ. ಪಿಣ್ಯ ಹಾಗೂ ಬಗಲ್ಗುಂಟೆ ಪೊಲೀಸ್ ಠಾಣೆಯಲ್ಲಿ ದೂರು. ಹಣ ನೀಡುವಂತೆ ಮಂಗಳಮುಖಿಯರ ಕಾಟ. ಕೊಡದಿದ್ದಕ್ಕೆ ಮೈಕೈ ಮುಟ್ಟಿ ಪುರುಷನೊಂದಿಗೆ ಅಸಭ್ಯ ವರ್ತನೆ. ಚಿತ್ರದುರ್ಗದ ಗಾಂಧಿ ವೃತ್ತದಲ್ಲಿ ಮಂಗಳಮುಖಿಯರ ದೌರ್ಜನ್ಯಕ್ಕೆ ಸ್ಥಳೀಯ ಪುರುಷರು ಗರಂ. ಬಿಹಾರದಲ್ಲಿ ಬಿಜೆಪಿಯ ಸಿಎಂ ಅಧಿಕಾರ ಸ್ವೀಕಾರ ಮಾಡ್ತಾರಾ? ಹಾಲಿ ಸಿಎಂ ನಿತೀಶ್ ಕುಮಾರ್ ರಾಜ್ಯಸಭೆ ಪ್ರವೇಶಕ್ಕೆ ಸಿದ್ಧತೆ. ಇವತ್ತೇ ನಾಮಪತ್ರ ಸಲ್ಲಿಕೆ ಎಂಬ ಚರ್ಚೆ. ಸಿಎಂ ಸ್ಥಾನ ಬಿಟ್ಟುಕೊಟ್ರೆ ಪುತ್ರ ನಿಶಾಂತ್ ಕುಮಾರ್ಗೆ ಡಿಸಿಎಂ ಪಟ್ಟ ಸಾಧ್ಯತೆ. ಸಮರ್ಪಕ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ. ಆಸ್ಪತ್ರೆಗಳಲ್ಲಿ ಬಿಸಿಲಾಘಾತಕ್ಕೆ ಚಿಕಿತ್ಸೆಗೆ ಪ್ರತ್ಯೇಕ ವಾರ್ಡ್ ಮೀಸಲಿಡಿ. ದಿನೇ ದಿನೇ ಹೆಚ್ಚಾಗ್ತಾ ಇರೋ ತಾಪಮಾನದ ಹಿನ್ನೆಲೆ ಜಿಲ್ಲಾಡಳಿತಕ್ಕೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಮಹತ್ವದ ಮಾರ್ಗಸೂಚಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.